ಸರ್ ಇದನ್ನ ನೋಡಿ ಸರ್, ದಯವಿಟ್ಟು ಎಲ್ಲ ಮಾಧ್ಯಮದವರೆಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಪ್ರತಿ ದಿವಸ ಬೆಂಗಳೂರಿನಲ್ಲಿ 10 ಲಕ್ಷ ಜನ ಮೆಟ್ರೋಲ್ ಓಡಾಡ್ತಾರೆ. ಸಾಮಾನ್ಯ ಜನ ಓಡಾಡುವಂಥದ್ದು ಮೆಟ್ರೋಲ್. ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥವ್ರು, ಐಟಿ ಕೆಲಸ ಮಾಡುವಂಥವ್ರು, ಹೋಟೆಲ್ ಅಲ್ಲಿ ಕೆಲಸ ಮಾಡುವಂಥವ್ರು, ಸಾಮಾನ್ಯ ಜನ. ಇಂಥವ್ರ ಮೆಟ್ರೋ ದರನ 136% ಏರಿಸಿದ್ರು ನಮ್ಮ ರಾಜ್ಯ ಸರ್ಕಾರ. 136%. ಮೊನ್ನೆ ಡೆಲ್ಲಿ ಮೆಟ್ರೋನು ಕೂಡ ಮೆಟ್ರೋ ದರ ಜಾಸ್ತಿ ಆಯ್ತು. 0 ಇಂದ 2 ಕಿಲೋಮೀಟರ್ 10 ರೂಪಾಯಿ ಇದ್ದಂತಹ ದರ 11 ರೂಪಾಯಿಗೆ ಏರಿಸಿದ್ರು ಡೆಲ್ಲಿ ಮೆಟ್ರೋಲಿ. 2 ರಿಂದ 5 ಕಿಲೋಮೀಟರ್ ಇದ್ದಂತಹ ದರ 20 ರೂಪಾಯಿ ಇದ್ದಿದ್ದು 21 ರೂಪಾಯಿಗೆ ಏರಿಸಿದ್ರು. 5 ರಿಂದ 12 ಕಿಲೋಮೀಟರ್ ಇದ್ದಿದ್ದು 30 ರೂಪಾಯಿ ಇದ್ದಿದ್ದು 32 ರೂಪಾಯಿ ಮಾಡಿದ್ರು. 21 ಕಿಲೋಮೀಟರ್ ವರೆಗೆ 40 ರೂಪಾಯಿ ಇದ್ದಿದ್ದು 43 ರೂಪಾಯಿ ಮಾಡಿದ್ರು. ಅಪ್ ಟು 32 ಕಿಲೋಮೀಟರ್ಸ್ 50 ರೂಪಾಯಿ ಇದ್ದಿದ್ದು 54 ರೂಪಾಯಿ ಮಾಡಿದ್ರು. 32 ಕಿಲೋಮೀಟರ್ ಮೇಲೆ 60 ರೂಪಾಯಿ ಇದ್ದಿದ್ದು 64 ರೂಪಾಯಿ ಮಾಡಿದ್ರು. ಮಿನಿಮಮ್ ಇನ್ಕ್ರೀಸ್ ಆಗಿರೋದು 1 ರೂಪೀಸ್, ಮ್ಯಾಕ್ಸಿಮಮ್ ಇನ್ಕ್ರೀಸ್ ಆಗಿರೋದು 4 ರೂಪೀಸ್, 4 ರೂಪಾಯಿ. ಯಾವ್ದಾದ್ರು ನೀವು 4 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ದರ ಜಾಸ್ತಿ ಮಾಡಿದ್ರೆ ಯಾರಾದ್ರೂ ವಿರೋಧ ಮಾಡ್ತಾರ? ಅದನ್ನ ಎಂತ ಬಡವ ಆದ್ರೂ ಕೂಡ ಇಲ್ಲಪ್ಪ, ರಾಜ್ಯ ಸರ್ಕಾರಕ್ಕೂ ಮೆಟ್ರೋಗ್ ನಾವು ಹೋಗ್ತಾ ಇದೀವಿ, ಉಪಯೋಗ ಆಗ್ತಿದೀವಿ, ಅದು ಕರೆಕ್ಟ್ ಆಗಿ ನಡಿಬೇಕು, ಸರಿಯಾಗಿರುವಂತ ದರ ಕಟ್ಟಬೇಕು ಅಂತ ಅವರು ಕಟ್ತಾರೆ. ಬೆಂಗಳೂರಿನಲ್ಲಿ ನೋಡಿ 10 ರಿಂದ 15 ಕಿಲೋಮೀಟರ್ ಹೋಗೋದಕ್ಕೆ 60 ರೂಪಾಯಿ, 15 to 20 ಕಿಲೋಮೀಟರ್ಸ್ ಹೋಗೋಕೆ 70 ರೂಪೀಸ್, 20 to 25 ಕಿಲೋಮೀಟರ್ಸ್ ಹೋಗೋಕೆ 80 ರೂಪೀಸ್, 25 ಕಿಲೋಮೀಟರ್ಸ್ ಮೇಲ್ ಹೋಗೋಕೆ ಬೆಂಗಳೂರು ಮೆಟ್ರೋ 90 ರೂಪಾಯಿ. ಇಡೀ ದೇಶದಲ್ಲಿ ಯಾವ ಮೆಟ್ರೋದಲ್ಲೂ ಕೂಡ ಈ 90 ರೂಪಾಯಿ ಇಲ್ಲ. ಆಮೇಲೆ ಮೆಟ್ರೋನ 90% ಜನ ಬಳಸುವಂತದ್ದು ಯಾವುದು ಶಾರ್ಟ್ ಡಿಸ್ಟೆನ್ಸ್ ಅಲ್ಲ. ನೀವು ಒಂದ್ ಸ್ಟೇಷನ್ ಇಂದ ಪಕ್ಕದ ಸ್ಟೇಷನ್ ಹೋಗಕ್ಕೆ ಯಾರು ಮೆಟ್ರೋ ಬಳಸಲ್ಲ. ಆಟೋದಲ್ಲೇ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ, ಅಥವಾ ಒಂದು ಟ್ಯಾಕ್ಸಿಲಿ ಹೋಗ್ತಾರೆ, ಆಟೋ ತಗೊಂಡು ಹೋಗ್ತಾರೆ, ರ್ಯಾಪಿಡೋಲ್ ಹೋಗ್ತಾರೆ, ಹೆಂಗೋ ಹೋಗ್ತಾರೆ. ವಿಜಯನಗರದಿಂದ ವೈಟ್ ಫೀಲ್ಡ್ ಹೋಗೋರು ಪ್ರತಿ ದಿವಸ 90 ರೂಪಾಯಿ ಒನ್ ವೇ ಕೊಡಬೇಕು. ಅವ್ನು ವಾಪಸ್ ಆಫೀಸಿಂದ ಬರಕ್ 90 ರೂಪಾಯಿ ಕೊಡಬೇಕು. ಪ್ರತಿದಿನ ಬರೀ ಮೆಟ್ರೋಗೆ ಅವನು 180 ರೂಪಾಯಿ. ಇನ್ ಮೆಟ್ರೋ ತನಕ ಅವ್ರ ಮನೆಯಿಂದ ದೂರ ಇತ್ತು, ಆಟೋ ತಗೋಬೇಕು ಅಂತಿದ್ರೆ ಅವ್ನು 25 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಆಟೋ ಕೊಡಬೇಕು. 500 ರೂಪಾಯಿ, ಹೆಚ್ಚು ಕಡಿಮೆ 400 ರಿಂದ 500 ರೂಪಾಯಿ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋರ್ ಮೇಲೆ ಇವತ್ತು ರಾಜ್ಯ ಸರ್ಕಾರ ಹೊರೆ ಹಾಕಿದೆ ಬೆಂಗಳೂರು. ಇದು ಈ ರಾಜ್ಯ ಸರ್ಕಾರದ ಆರ್ಥಿಕ ಮಾಡೆಲ್. ನಾನು ಈಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, BMRCLಗೆ ಮನವಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಮೆಟ್ರೋ ದರವನ್ನ ದಯವಿಟ್ಟು ರಾಜ್ಯದ ಜನತೆಗೆ, ಬೆಂಗಳೂರಿನ ಜನತೆಯ ಹಿತದೃಷ್ಟಿಯಿಂದ ಇಳಿಸಿ. ದಿನಕ್ಕೆ 200 ರೂಪಾಯಿ ಕೊಟ್ಟು ಮೆಟ್ರೋಲ್ ಯಾರಿಗ್ರಿ ಹೋಗಕ್ಕಾಗುತ್ತೆ? ಸಾಮಾನ್ಯ ಜನರದ್ದು ಯಾವ ನೋವಿಗೂ ಸ್ಪಂದಿಸದಲ್ಲೇ ಕೆಲಸ ಮಾಡ್ತಾ ಇರುವಂತ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಮೆಟ್ರೋ ದರವನ್ನ ಕಡಿಮೆ ಮಾಡಬೇಕು ಅನ್ನುವಂತ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ, ನಾನು ಕೋರ್ಟಿಗೆ ಹೋಗಿದ್ದೆ ಮೆಟ್ರೋ ದರದ್ದು ಕ್ವೆಶ್ಚನ್ ಮಾಡಿ. ಅದು 3 ದಿವಸದ ಹಿಂದೆ ಅದು ಹಿಯರಿಂಗ್ ಆಗಿದೆ. ರಾಜ್ಯ ಸರ್ಕಾರ ಅಫಿಡವಿಟ್ ಹಾಕಿದ್ದಾರೆ, ನಾವು ಪಬ್ಲಿಷ್ ಮಾಡ್ತೀವಿ, ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನ ಆನ್ಲೈನ್ ನಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ ಅಂತ ಹಾಕಿದ್ದಾರೆ. ಆದ್ರೆ ಅಫಿಡವಿಟ್ ಹಾಕಿ 4 ದಿವಸ ಆದ್ರೂ ಕೂಡ ಇವತ್ತಿಗೂ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿಲ್ಲ. 22ನೇ ತಾರೀಕಿಗೆ ಫೈನಲ್ ಹಿಯರಿಂಗ್ ಇದೆ. ನಾನು 22ನೇ ತಾರೀಕಿನ ಒಳಗಡೆನೇನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಈಗಲೂ ಕೂಡ ಕೋರ್ಟ್ ಕೇಳಿ ಛೀಮಾರಿ ಹಾಕಿಸ್ಕೊಂಡು ನೀವು ಪಬ್ಲಿಷ್ ಮಾಡೋದ್ರ ಮುಂಚೆ ಈಗಲೇ ಸಾರ್ವಜನಿಕರಿಗೆ ನಮ್ಮ ಕರ್ತವ್ಯ ಇದೆ ಅಂತ ಹೇಳಿ ಪಬ್ಲಿಷ್ ಮಾಡಿ. ಯಾವ ಆಧಾರದ ಮೇಲೆ ನೀವು 133% ಜಾಸ್ತಿ ಮಾಡಿದೀರಾ ಅಂತ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಜನತೆಗೆ ತಿಳಿಸಿ. ಡೆಲ್ಲಿ ಮೆಟ್ರೋ 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಜಾಸ್ತಿ ಮಾಡಬಹುದು ಅಂದ್ರೆ ನೀವು ಮಾತ್ರ ಯಾಕ್ರಿ 20 ರೂಪಾಯಿ, 25 ರೂಪಾಯಿ ಜಾಸ್ತಿ ಮಾಡಿದೀರಾ? ಏನ್ ಡೆಲ್ಲಿಲಿ ಬರೋ ಮೆಟ್ರೋಗೆ ಎಲೆಕ್ಟ್ರಿಸಿಟಿ ಬೇರೆ, ಅಲ್ಲಿ ಉಪಯೋಗಿಸುವಂತ ನೀರು ಬೇರೆ, ಅಥವಾ ಇಲ್ಲಿ ಬೆಂಗಳೂರಲ್ಲಿ ಬರುವಂತ ನೀರು ಗಾಳಿ ಬೇರೆನಾ? ಯಾವ ಆಧಾರದ ಮೇಲೆ 20 ರೂಪಾಯಿ, 25 ರೂಪಾಯಿ ಜಾಸ್ತಿ ಮಾಡಿದೀವಿ?